ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಚೀನಾ ಮತ್ತು ತೈವಾನ್ ನಡುವಿನ 70 ವರ್ಷಗಳ ಸೇಡಿಗೆ ಯುದ್ಧದ ರೂಪ ಸಿಗೋ ಎಲ್ಲ ಸಾಧ್ಯತೆಗಳು ದಟ್ಟವಾಗಿವೆ. ಚೀನಾ ಮತ್ತು ತೈವಾನ್ ನಡುವಿನ ಉದ್ವಿಗ್ನತೆ ದಿಢೀರಂತ ಹೆಚ್ಚಾಗ್ಬಿಟ್ಟಿದೆ. ಈಗ ಎರಡೂ ಪಡೆಗಳು ಹೈ ಅಲರ್ಟ್ ನಲ್ಲಿವೆ. 2027ಕ್ಕೆ ಅಂದ್ರೆ ಇನ್ನೂ 1.5 ವರ್ಷ ಏನಾಗಲ್ಲ, 2027ಕ್ಕೆ ಚೀನಾ ತೈವಾನ್ ಮೇಲೆ ದಾಳಿ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇತ್ತು. ಆದ್ರೀಗ ಇಬ್ಬರ ತಯಾರಿ ನೋಡ್ತಾ ಇದ್ರೆ ಮೊದಲೇ ಎಲ್ಲ ನಡೆದು ಹೋಗೋ ಸೂಚನೆ ಸಿಗ್ತಾ ಇದೆ. ತೈವಾನ್ ಕಂಡು ಕೇಳರಿಯದ ಸಮರಾಭ್ಯಾಸ ನಡೆಸ್ತಾ ಇದ್ದು ಊರೂರಿಗೂ ಟ್ಯಾಂಕ್ ಇಳಿಸಿದೆ. ಇಂಪಾರ್ಟೆಂಟ್ ಸೇತುವೆಗಳನ್ನ ಬಂದ್ ಮಾಡ್ತಾ ಇದೆ. ಯಾವ್ಯಾವ ಕಡೆ ಚೀನಾ ಸೈನಿಕರು ದಾಳಿ ಮಾಡಬಹುದು ಆ ಎಲ್ಲಾ ಬ್ರಿಡ್ಜ್ ಗಳಿಗೂ ತೈವಾನ್ ಲಗ್ಗೆ ಇಟ್ಟಿದೆ. ಇತ್ತ ಚೀನಾ ಕೂಡ ಪ್ರತಿತಂತ್ರ ಹೆಣಿತಾ ಇದ್ದು ಅವರು ನೀರಿನ ಮೇಲೆಯೇ ಸೇತುವೆ ಮಾಡಿ ಭೂಸೇನೆ ನುಗ್ಗಿಸೋ ವ್ಯವಸ್ಥೆ ಮಾಡಿಕೊಳ್ತಿದ್ದಾರೆ. ಇಂಪಾರ್ಟೆಂಟ್ ಮಿಲಿಟರಿ ಬೇಸ್ ಗಳನ್ನ ಗುರಿಯಾಗಿಸಿ ಏರ್ ಡ್ರಿಲ್ ಮಾಡಿದ್ದಾರೆ. ಇದೆಲ್ಲದರ ಮಧ್ಯೆ ಅಮೆರಿಕ ತನ್ನ ಮಿತ್ರ ಪಡೆಗಳಿಗೆ ಎಚ್ಚರಿಕೆ ಕೊಟ್ಟು ಜಪಾನ್, ಆಸ್ಟ್ರೇಲಿಯಾಗಳು ತಮ್ಮ ನಿಲುವನ್ನ ಹೇಳಬೇಕು. ತೈವಾನ್ ವಿಚಾರದಲ್ಲಿ ನಮಗೆ ಸಹಾಯ ಮಾಡೋದನ್ನ ಕನ್ಫರ್ಮ್ ಮಾಡಬೇಕು ಅಂತ ಕನ್ಫರ್ಮೇಶನ್ ಕೇಳಿದೆ. ಹೀಗಾಗಿ ಚೀನಾ ಮತ್ತು ತೈವಾನ್ ವಾರ್ ಯಾವುದೇ ಕ್ಷಣದಲ್ಲಿ ಸ್ಫೋಟಗೊಳ್ಳುತ್ತಾ. ಅದೇ ಕ್ಷಣ ಅಂದ್ರೆ ನೆಕ್ಸ್ಟ್ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಂತಲ್ಲ, 2027ರ ಬದಲಿಗೆ ಬೇಗನೆ ಸ್ಫೋಟಗೊಳ್ಳುತ್ತಾ ಅನ್ನೋ ವಾತಾವರಣ ಇದೆ. ಹಾಗಿದ್ರೆ ತೈವಾನ್ ಚೀನಾ ಮಧ್ಯೆ ಆಗ್ತಿರೋದೇನು? ಚೀನಾ ದಾಳಿಗೆ ತೈವಾನ್ ತಿರುಗೇಟು ಯಾವ ರೀತಿ ಕೊಡುತ್ತೆ? ತನ್ನ ದೇಶದ ಒಳಗೆ ತೈವಾನ್ ಮಾಡ್ಕೊಳ್ತಿರೋ ತಯಾರಿ, ಭಯಾನಕ ತಯಾರಿ ಯಾವ ತರ ಇದೆ? ಅಮೆರಿಕ ಯಾಕೆ ಜಪಾನ್, ಆಸ್ಟ್ರೇಲಿಯಾ ಹತ್ರ ಅಲರ್ಟ್ ಕೊಟ್ಟು ಅವರ ಕನ್ಫರ್ಮೇಶನ್ ಕೇಳ್ತಾ ಇದೆ? ಎಲ್ಲರನ್ನ ಗುಡ್ಡೆ ಹಾಕೊಂಡು ಒಟ್ಟಿಗೆ ಬರೋಕೆ ಪ್ಲಾನ್ ಮಾಡ್ತಾ ಇದೆಯಾ ಅಮೆರಿಕ? ಬನ್ನಿ ಈ ರೋಚಕ ವರದಿಯಲ್ಲಿ ಈ ಇಂಪಾರ್ಟೆಂಟ್ ಜಿಯೋಪೊಲಿಟಿಕಲ್ ಡೆವಲಪ್ಮೆಂಟ್ ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ರಸ್ತೆಗಿಳಿದ ಟ್ಯಾಂಕ್, ಬ್ರಿಡ್ಜ್ಗಳು ಬಂದ್, ಉಕ್ಕಿನ ಬಲೆ ಹೆಣಿತು ತೈವಾನ್. ಸ್ನೇಹಿತರೆ, ತೈವಾನ್ ಮತ್ತು ಚೀನಾ ಮಧ್ಯೆ ಕಳೆದ 7.5 ದಶಕದಿಂದಲೂ ಸಂಘರ್ಷ ಇದೆ ಅನ್ನೋದು ನಿಮಗೆ ಗೊತ್ತು. ಒಂದು ಕಾಲದಲ್ಲಿ ಇಬ್ರು ಒಂದೇ ರಾಷ್ಟ್ರವಾಗಿದ್ರು. 1949ರಲ್ಲಿ ಕಮ್ಯುನಿಸ್ಟರು ಚೀನಾವನ್ನ ವಶಕ್ಕೆ ತಗೊಂಡ ನಂತರ ದೊಡ್ಡ ಚೀನಾದಲ್ಲಿದ್ದ ನಾಯಕರು ಚಿಕ್ಕ ಚೀನಾ ಅಂದ್ರೆ ಇವತ್ತಿನ ತೈವಾನ್ಗೆ ಬಂದ್ರು. ಅಂದಿನಿಂದ ಇಂದಿನ ತನಕ ಈ ಉದ್ವಿಗ್ನತೆ ಹಾಗೆ ಹಸಿಯಾಗೇ ಇದೆ. ನಾವೇ ರಿಯಲ್ ಚೀನಾ ಅಂತ ಇಬ್ರು ಕೂಗಾಡ್ತಿದ್ದಾರೆ. ಇಲ್ಲಿ ಪುಟಿನ್ ತರದ ಧೈರ್ಯವನ್ನ ದೊಡ್ಡ ಚೀನಾ ಯಾವತ್ತೂ ಮಾಡಿಲ್ಲ. ಅದಕ್ಕೆ ಅಮೆರಿಕ ಕಾರಣನ, ಚೀನಾಗಿರೋ ಯುದ್ಧದ ಭಯ ಕಾರಣನ ಗೊತ್ತಿಲ್ಲ. ಆದ್ರೆ 1958ರಲ್ಲಿ ಹೊಡೆದಾಡಿತನ ಬಿಟ್ರೆ ಇಲ್ಲಿ ತನಕ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಯಾರೊಬ್ರು ಇಳಿದಿಲ್ಲ. ಒಂದಲ್ಲ ಒಂದಿನ ನಮಗ್ ಸೇರ್ಬೇಕು ಅಂತ ಚೀನಾದ ಪ್ರತಿಯೊಬ್ಬ ನಾಯಕರು ಹೇಳ್ತಾ ಬರ್ತಿದ್ದಾರೆ. ಜಿನ್ಪಿಂಗ್ ಕೂಡ ಇದನ್ನೇ ಹೇಳ್ತಾ ಬರ್ತಾ ಇದ್ದಾರೆ. 2027ಕ್ಕೆ ಗುರಿ ಹಾಕೊಂಡು ನೀವು ಸೇರ್ತೀರಾ, ನಾವೇ ಸೇರಿಸ್ಕೋಬೇಕಾ ನಿಮಗೆ ತಲೆ ಮೇಲೆ ಕೊಟ್ಟು ಅಂತ ಬೆದರಿಸ್ತಾ ಇದ್ದಾರೆ. ಆದ್ರೆ ಈಗ ತೈವಾನ್ ಚೀನಾ ಯುದ್ಧಕ್ಕೆ ಕಾಲವೇ ಕೂಡಿ ಬಂದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಆ ರೀತಿ ತಯಾರಿ ನಡೀತಾ ಇದೆ. ಯುದ್ಧ ಅಂತ ಯಾರು ಹೇಳಿಲ್ಲ, ಬಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ನೋಡಿ. ಇದು ನೋಡಿದಾಗ ನಿಮಗೆ ಏನನ್ಸುತ್ತೆ ಅಂತ ನೀವು ಲಾಸ್ಟಿಗೆ ಹೇಳಿ. ಸ್ನೇಹಿತರೆ, ಈ ಚೀನಾ ತುಂಬಾ ಹಿಂದಿನಿಂದಲೂ ಬೀದಿ ಗೂಂಡಾ ರೀತಿ ತೈವಾನ್ ಹಡಗುಗಳನ್ನ ಹೆದರಿಸೋದು, ಅವರ ಏರ್ ಸ್ಪೇಸ್ಗೆ ನುಗ್ಗಿ ಹೆಂಗೆ ನಿಮ್ಮೆಲ್ಲ ನಾವು ಹಾರ್ತೀವಿ, ಏನ್ ಮಾಡ್ತೀರಾ ಮಾಡಿ ಅಂತ ಹೇಳೋದು ಎಲ್ಲ ಮಾಡ್ತಾ ಇದ್ರು. ನಿಮಗೆ ಗೊತ್ತಿದೆ ಅದು. ಇತ್ತೀಚೆಗೆ ಚೀನಾದಲ್ಲಿ ಒಂದಷ್ಟು ರಹಸ್ಯ ಬೆಳವಣಿಗೆಗಳು ನಡೆದಿರೋದು ತೈವಾನ್ ಅನ್ನ ಸೀರಿಯಸ್ ಆಗೋ ರೀತಿ ಮಾಡಿದೆ. ಇದರ ಪರಿಣಾಮ ಸುಮಾರು 10 ದಿನಗಳ ಸುದೀರ್ಘ ಯುದ್ಧಾಭ್ಯಾಸ ನಡೆಸ್ತಾ ಇರೋ ತೈವಾನ್ ಬೀದಿಗಳಿಗೆ ಟ್ಯಾಂಕ್ ಇಳಿಸಿದೆ. ಜೀವಂತ ಸ್ಫೋಟಕ ಬಳಸಿ ಪರೀಕ್ಷೆ ಮಾಡಿದೆ. ತೈವಾನ್ ಹುಟ್ಟಿದಾಗಿನಿಂದ ತೈವಾನ್ ನಡೆಸಿರೋ ಅತಿ ದೊಡ್ಡ ಮಿಲಿಟರಿ ಡ್ರಿಲ್ ಇದು. ಇದರಲ್ಲಿ 3 ಪಡೆಗಳು ಭಾಗಿಯಾಗಿದ್ವು. ಭೂಸೇನೆ, ನೌಕಾಸೇನೆ, ವಾಯುಸೇನೆ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ತಮ್ಮ ಬಳಿ ಇರೋ ಬಲಿಷ್ಠ ಆಯುಧಗಳನ್ನೆಲ್ಲ ತೈವಾನ್ ರಣಾಂಗಣಕ್ಕೆ ಇಳಿಸಿದೆ. ಇಲ್ಲಿ ತೈವಾನ್ ಗಾತ್ರ ನೋಡಿ. ಅವ್ರ ಹತ್ರ ಏನಿದೆ ಇದ್ರೆ 1-2 ವೆಹಿಕಲ್, 3-4 ಜೆಟ್ ಅಂತ ಅನ್ಕೊಂಡಿರ್ಬೋದು ಕೆಲವರು. ಆದ್ರೆ ಗೊತ್ತಿರಲಿ, ತೈವಾನ್ ಜಗತ್ತಿನ 22ನೇ ಅತಿ ದೊಡ್ಡ ಸೇನೆ. ಬರೀ ದೊಡ್ಡದಲ್ಲ, ಇಸ್ರೇಲ್ ಮತ್ತು ಜಪಾನ್ ರೀತಿಯಲ್ಲೇ ಟೆಕ್ನಾಲಜಿಕಲ್ ಸೂಪರ್ ಪವರ್. ಪ್ರತಿ ಸಲ ಯುದ್ಧ ಆದಾಗ ಇದರಿಂದ ನಾವೇನ್ ಕಲಿಬಹುದು, ಚೀನಾಗೆ ಹೇಗೆ ಟಕ್ಕರ್ ಕೊಡ್ಬೋದು ಅಂತ ತೈವಾನ್ ಸ್ಟಡಿ ಮಾಡ್ತಾ ಇರುತ್ತೆ ಬೇರೆ ಬೇರೆ ಕಡೆ ಯುದ್ಧದ್ದು. ಹೀಗಾಗಿ ಹೊಸದೇನೇ ಬಂದ್ರು ಕೂಡ ಮಾರ್ಕೆಟ್ ಇಂದ ಹೊತ್ಕೊಂಡ್ಬಂದು ತಾನಿಟ್ಕೊಳ್ಳುತ್ತೆ. ಅಮೆರಿಕ ಕೂಡ ಬಹಳ ಪ್ರೀತಿಯಿಂದ ನೀವು ಚೀನಾ ವಿರುದ್ಧ ಫೈಟ್ ಮಾಡಕ್ ತಾನೇ ತಗೊಳ್ತಿರೋದು, ತಗೊಳ್ಳಿ ಅಂತ ಕೊಟ್ಟು ರಾಶಿ ಹಾಕಿ ತೈವಾನ್ ಅನ್ನ ಬೆಳೆಸಿದೆ. ಇನ್ನು ಈ ಅಭ್ಯಾಸದಲ್ಲೂ ಕೂಡ ತೈವಾನ್ ತನ್ನ ಬ್ರಹ್ಮಾಸ್ತ್ರಗಳನ್ನೆಲ್ಲ ಆಚೆಗೆ ತೆಗೆದಿದೆ. ಹಂತ ಹಂತವಾಗಿ ಚೀನಾ ನಮ್ಮ ಮೇಲೆ ಹೇಗೆ ದಾಳಿ ಮಾಡಬಹುದು, ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಹೇಳಿ ಡ್ರಿಲ್ ಮಾಡಿದ್ದಾರೆ. ಮೊದಲಿಗೆ ಚೀನಾ ನೌಕಾಪಡೆ ಮೂಲಕ ಅಟ್ಯಾಕ್ ಮಾಡಿದ್ರೆ ಅಲ್ಲಿ ಮೊದಲು ಪ್ರತಿಕ್ರಿಯೆ ಹೇಗೆ ಕೊಡಬೇಕು ಅಂತ ಡ್ರಿಲ್ ಮಾಡಿದ್ದಾರೆ. ಚೀನಾ ತೈವಾನ್ ನಡುವೆ ಭೂಗಡಿ ಇಲ್ಲಲ್ಲ, ಅದೊಂದು ಬಚಾವಿ ಇವರಿಗೆ. ಇಲ್ಲಾಂದ್ರೆ ದಿನಕ್ಕೊಂದೊಂದು ಕಡೆ ಬಾವುಟ ಹಾಕೊಂಡು ಕೂರಿಸಿದ್ರು ಚೀನಾದವ್ರು ಬಂದು.
ನಮ್ಮ ಪ್ರಕಾರ ಇದು ಬಾರ್ಡರ್ ಅಂತ ಹೇಳಿ ನಮಗೆ ಕಾಟ ಕೊಡ್ತಾರಲ್ಲ ಆ ಥರ. ಅಲ್ಲಿ ಸಮುದ್ರ ಇದೆ ಮಧ್ಯದಲ್ಲಿ. ಚೀನಾ ಮತ್ತು ತೈವಾನ್ ಮುಖ್ಯ ದ್ವೀಪದ ನಡುವೆ 160 ಕಿಲೋಮೀಟರ್ ಅಂತರ ಇದೆ. ಮಧ್ಯದಲ್ಲಿ ದ್ವೀಪಗಳು ಬರ್ತವೆ, ಅದು ಬಿಟ್ಟು ಮುಖ್ಯ ದ್ವೀಪದ ನಡುವೆ ತೈವಾನ್ ಮೇನ್ ಲ್ಯಾಂಡ್ ಅದರ ನಡುವೆ ಮತ್ತು ಚೀನಾ ನಡುವೆ 160 ಕಿಲೋಮೀಟರ್ ಅಂತರ ಇದೆ, ಸಮುದ್ರ ಇದೆ. ಇನಿಷಿಯಲ್ ದಾಳಿಯಲ್ಲಿ ತೈವಾನ್ನ ಕಮ್ಯುನಿಕೇಶನ್ ಸಿಸ್ಟಮ್ಗಳನ್ನ ಟಾರ್ಗೆಟ್ ಮಾಡಬಹುದು ಚೀನಾ. ಬರೋ ದ್ವೀಪಗಳನ್ನ ಫಸ್ಟ್ ಬಡ್ದು ಬಾಯಿ ಹಾಕೊಂತಾರೆ, ಆಮೇಲೆ ಈ ರೀತಿ ಮಾಡ್ಬೋದು, ಸೈನಿಕರ ನಡುವೆ ಸಂಪರ್ಕ ಕಟ್ ಮಾಡ್ಬೋದು. ಸೊ ಆ ಟೈಮ್ನಲ್ಲಿ ಕಮ್ಯುನಿಕೇಷನ್ ಸಿಸ್ಟಮ್ ಉಳಿಸ್ಕೊಂಡು ಒಂದು ಪಡೆಯೊಂದಿಗೆ ಇನ್ನೊಂದು ಪಡೆ ಹೇಗೆ ಕಾಂಟ್ಯಾಕ್ಟ್ನಲ್ಲಿ ಇರಬೇಕು ಅಂತ ಅಭ್ಯಾಸ ಮಾಡಿದ್ದಾರೆ. ಅಲ್ಲದೆ ಚೀನಾದ ನೌಕೆಗಳನ್ನು ದಾರಿಯಲ್ಲೇ ಹೊಡೆಯೋಕೆ ತಮ್ಮ ಹತ್ರ ಇರೋ ಹಡಗುಗಳು, ಹಾಗೆ ಅನ್ಕ್ರೂಡ್ ಸಿ ವೆಹಿಕಲ್ ಅಂದರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್, ಡ್ರೋನ್ ಥರ ಸಮುದ್ರದ ನೀರ್ ಮೇಲೆ ಹೋಗೋ ಡ್ರೋನ್ ಅಂತ ಅನ್ಕೊಳ್ಳಿ, ಅವುಗಳು ಡ್ರೋನ್, ಮಿಸೈಲ್ ಎಲ್ಲವನ್ನ ಟೆಸ್ಟ್ ಮಾಡಿದ್ದಾರೆ. ತೈವಾನ ಸುತ್ತಲೂ ಜೀವಂತ ಸ್ಫೋಟಕ ಸಿಡಿಸಿದ್ದಾರೆ. ಇನ್ನೊಂದು ವೇಳೆ ಚೀನಾ ನೌಕೆಗಳು, ನಿಮ್ಗೆ ಆರಂಭದಲ್ಲೇ ಹೇಳಿದ್ವಿ ಮತ್ತೆ ದ್ವೀಪಗಳು ಬರ್ತವೆ ಅಂತ, ನಿಮ್ಗೆ ಆಶ್ಚರ್ಯ ಆಗ್ಬೋದು. ಮ್ಯಾಪಲ್ಲಿ ನೋಡಿ ನೀವು, ತೈವಾನಿಂದ ಎಷ್ಟು ದೂರದಲ್ಲಿದೆ ಈ ದ್ವೀಪಗಳು. ಮೇನ್ ಲ್ಯಾಂಡ್ ಚೀನಾಗೆ ತುಂಬಾ ಹತ್ತಿರದಲ್ಲಿದ್ದಾವೆ. 2-3-5 ಕಿಲೋಮೀಟರ್ ಒಳಗಡೆ ಸುಮಾರು ದ್ವೀಪಗಳು ಬರ್ತವೆ. ಅಷ್ಟು ಚೀನಾಗೆ ಹತ್ತಿರದಲ್ಲಿದ್ರು ತೈವಾನಿಗೆ ಸೇರಿದೆ. ತೈವಾನ್ ಕಂಟ್ರೋಲ್ ಮಾಡ್ತಾ ಇದೆ ದ್ವೀಪಗಳನ್ನ, ಅಷ್ಟು ಜೋರಿದೆ ತೈವಾನ್. ಚೀನಾಗೆ ಇನ್ನೂ ಅದನ್ನು ಮುಟ್ಟಕ್ಕಾಗಿಲ್ಲ, ಪುಡಿ ದ್ವೀಪಗಳನ್ನು ಟಚ್ ಮಾಡೋಕ್ಕಾಗಿಲ್ಲ. ಸೊ ಯುದ್ಧ ಆದರೆ ಫಸ್ಟ್ ಅವುಗಳನ್ನು ಕಂಟ್ರೋಲಿಗೆ ತಗೊಳ್ತಾರೆ ಚೀನಿಯರು. ಅದನ್ನು ಕಂಟ್ರೋಲಿಗೆ ತಗೊಂಡು ಚೀನಾ ನೌಕೆಗಳು ತೈವಾನ್ ಮುಖ್ಯ ದ್ವೀಪ ಏನಿದೆ ದೊಡ್ಡದು, ಅದರ ಹತ್ತಿರ ಕರಾವಳಿ ತನಕ ಬರೋಕೆ ಯಶಸ್ವಿ ಆದರೆ ಆಗ ಹೇಗೆ ಹೋರಾಡಬೇಕು ಅಂತಲೂ ಅಭ್ಯಾಸ ಮಾಡಿದ್ದಾರೆ. ಈ ಪ್ರಯತ್ನದ ಭಾಗವಾಗಿ ತೈವಾನ್ನ ಪ್ರಮುಖ ಬ್ರಿಡ್ಜ್ಗಳ ಕಡೆಗೆ ಫೋಕಸ್ ಮಾಡಿದ್ದಾರೆ. ಅಲ್ಲಿ ಚೀನಿಯರನ್ನ ಒಳಗ್ನುಗ್ಗಿ ಬರದಂತೆ ಹೇಗೆ ತಡಿಬಹುದು, ಕೈ ಮೀರಿದ್ರೆ ಆ ಬ್ರಿಡ್ಜಸ್ಸನ್ನು ಬೀಳಿಸೋದು ಹೇಗೆ ಇತ್ಯಾದಿ ಡ್ರಿಲ್ ಮಾಡಿದ್ದಾರೆ. ಇದಕ್ಕಾಗಿ ತಾತ್ಕಾಲಿಕವಾಗಿ ಆ ಬ್ರಿಡ್ಜ್ಗಳನ್ನು ಈಗ ಸಾರ್ವಜನಿಕರಿಗೆ ಕ್ಲೋಸ್ ಮಾಡಿದ್ದಾರೆ. ಇನ್ನು ಇತ್ತೀಚೆಗೆ ಚೀನಾ ಒಂದು ತಂತ್ರ ಮಾಡಿ ವಾಟರ್ ಬ್ರಿಡ್ಜ್ ತಯಾರಿಸಿತ್ತು. ನೀವು ನೋಡ್ತಾ ಇದ್ದೀರಾ, ಈ ರೀತಿ ಮಾಡ್ಕೊಂಡಿತ್ತು. ತೈವಾನ್ ಒಳಗೆ ಎಲ್ಲಿಂದ ಬೇಕಾದರೂ ಹೋಗೋ ಥರ ನೀರಲ್ಲೇ ಒಂದು ರೀತಿ ತತ್ಕ್ಷಣದ ಕೃತಕ ಸೇತುವೆ ರೀತಿ ನೀರಲ್ಲಿ ಹಾಕೊಳ್ಳೋದು ಹೋಗೋದು, ಆ ರೀತಿದು ನಿರ್ಮಾಣ ಮಾಡಿಕೊಂಡಿತ್ತು. ಸೊ ಇದರ ವಿರುದ್ಧವೂ ತೈವಾನ್ ಯುದ್ಧಾಭ್ಯಾಸ ಮಾಡಿದೆ. ಇದನ್ನು ಉರುಳಿಸೋದು ಹೇಗೆ, ಇದನ್ನು ಯೂಸ್ಲೆಸ್ ಮಾಡೋದು ಹೇಗೆ ಅಂತ ಪ್ರಾಕ್ಟೀಸ್ ಮಾಡಿದ್ದಾರೆ. ಜೊತೆಗೆ ಆಂಟಿ ಲ್ಯಾಂಡಿಂಗ್ ಎಕ್ಸಸೈಸ್ ನಡೆಸಲಾಗಿದೆ. ಅಂದರೆ ಚೀನಾ ಸಮುದ್ರದ ಮೂಲಕ ಬರೋಕೆ ಆಗಿಲ್ಲ ಅಂತ ಹೇಳಿದ್ರೆ, ಅದನ್ನು ವಿಫಲಗೊಳಿಸಿದ್ರೆ ಅವರ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸೈನಿಕರನ್ನು ಕರ್ಕೊಂಡ್ಬಂದು ಇಳಿಸೋಕ್ಕೂ ಪ್ರಯತ್ನ ಪಡ್ಬೋದಲ್ಲ. ಸೊ ಅದನ್ನು ಹೇಗೆ ಕೌಂಟರ್ ಮಾಡಬೇಕು ಅಂತಲೂ ಪ್ರಾಕ್ಟೀಸ್ ಮಾಡಿದ್ದಾರೆ. ಇದಕ್ಕಾಗಿ ವಿಮಾನ ಇಳಿಸ್ಬೋದು ಅಂತ 45 ಜಾಗಗಳನ್ನು ಗುರುತಿಸಿ ಅದರ ಸುತ್ತ ಸೈನಿಕರ ನಿಯೋಜನೆ ಹೇಗಿರಬೇಕು ಅಂತಲೂ ಪ್ಲಾನ್ ಹಾಕಿದ್ದಾರೆ. ಈ ಟ್ಯಾಕ್ಟಿಕ್ಸ್ಗೆ ಹಿಮಾರ್ಸ್ ರಾಕೆಟ್, ಅಬ್ರಾಮ್ಸ್ ಟ್ಯಾಂಕ್ಗಳನ್ನು ಯೂಸ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಎರಡೂ ಕೂಡ ತುಂಬ ಅಡ್ವಾನ್ಸ್ಡ್ ವೆಪನ್, ಎರಡೂ ಕೂಡ ಅಮೆರಿಕನ್ ಮೇಡ್, ಯುದ್ಧದಲ್ಲಿ ಪ್ರೂವನ್ ವೆಪನ್. ಇಂಥ 10 ಬಲಿಷ್ಠ ಅಸ್ತ್ರಗಳನ್ನೇ ತೈವಾನ್ ರಂಗಕ್ಕಿಳಿಸಿ ಪ್ರಾಕ್ಟೀಸ್ ಮಾಡ್ತಾ ಇದೆ. ಇದರ ಜೊತೆಗೆ ಎಲ್ಲ ಅಡೆತಡೆಗಳನ್ನು ದಾಟಿ ಚೀನಾ ಒಳಗೆ ಬರುವಲ್ಲಿ ಯಶಸ್ವಿಯಾದರೆ ಅಲ್ಲಿ ಮತ್ತೆ ಹೇಗೆ ಯುದ್ಧವನ್ನು ಕಂಟಿನ್ಯೂ ಮಾಡಬೇಕು, ಹೇಗೆ ರೆಸಿಸ್ಟೆನ್ಸ್ ತೋರಿಸಬೇಕು, ಹೇಗೆ ಪೆಟ್ಕೊಡ್ಬೇಕು ಅಂತಲೂ ಪ್ರಾಕ್ಟೀಸ್ ಮಾಡಿದ್ದಾರೆ. ತೈವಾನ್ ಹತ್ರ 888 ಯುದ್ಧ ಟ್ಯಾಂಕ್ ಇದೆ, ಸಾಮಾನ್ಯಕ್ಕೆ ಏನಿಲ್ಲ. 488 ಆರ್ಟಿಲರಿ ಸಿಸ್ಟಮ್ ಇದೆ. ಟೋರ್ಡ್ ಆರ್ಟಿಲರಿ 1360 ಇದೆ. 2.15 ಲಕ್ಷ ಸಕ್ರಿಯ ಸೈನಿಕರಿದ್ದಾರೆ, 23 ಲಕ್ಷ ರಿಸರ್ವ್ ಸೈನಿಕರಿದ್ದಾರೆ. ಸೊ ತೈವಾನ್ನಲ್ಲಿರೋ 2.3 ಕೋಟಿ ಜನಸಂಖ್ಯೆಯಲ್ಲಿ 10% ಸೇನೆಯಲ್ಲೇ ಇದ್ದಾರೆ. ಅವರಿಗೆ ಕಡ್ಡಾಯ ಮಿಲಿಟರಿ ಸರ್ವಿಸ್ ಇರೋದ್ರಿಂದ ಅರ್ಧಕ್ಕರ್ಧ ಜನ ಸೇನೆಗೆ ಸೇರೋಕೆ ಫಿಟ್ ಆಗಿದ್ದಾರೆ. ಹೀಗಾಗಿ ಚೀನಾ ಭೂಸೇನೆ ವಿರುದ್ಧ ಹೇಗೆ ಹೋರಾಡಬೇಕು ಅಂತಲೂ ಪ್ಲಾನಿಂಗ್, ಪ್ರಾಕ್ಟೀಸಿಂಗ್ ಎಲ್ಲ ಮಾಡಿದ್ದಾರೆ. ಪಾರ್ಲಿಮೆಂಟ್ ಬಿಲ್ಡಿಂಗ್, ಅಧ್ಯಕ್ಷರ ಕಚೇರಿ, ಪ್ರಮುಖರ ನಿವಾಸ, ಸೇನಾ ಕೇಂದ್ರಗಳು, ಸೈಂಟಿಫಿಕ್ ರಿಸರ್ಚ್ ಸೆಂಟರ್ಗಳು, ಪವರ್ ಸ್ಟೇಷನ್, ತೈಲ ಸಂಗ್ರಹಾಗಾರ, ಕಡೆಗೆ ಸೂಪರ್ ಮಾರ್ಕೆಟ್, ಸ್ಟ್ರೀಟ್ಗಳು, ಧಾರ್ಮಿಕ ಸ್ಥಳಗಳು, ಮೆಟ್ರೋ ಎಲ್ಲ ಕಡೆನೂ ಲೈವ್ ಡ್ರಿಲ್ ಮಾಡಿದ್ದಾರೆ. ಏನೋ ಫೈಟರ್ ಜೆಟ್ಗಳು ದಾಳಿ ಮಾಡಿದ್ರೆ, ಮಿಸೈಲ್ ಅಟ್ಯಾಕ್ ಆದರೆ ಜನರು ಮತ್ತು ಸೈನಿಕರು ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೂ ಪ್ರಾಕ್ಟೀಸ್ ಆಗಿದೆ. ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಆಕ್ಟಿವೇಟ್ ಮಾಡಿ ಡಮ್ಮಿ ಏರ್ ಟಾರ್ಗೆಟ್ಗಳನ್ನು ಕೂಡ ಹೊಡೆದುರುಳಿಸಿದ್ದಾರೆ. ಚೀನಾ ವಾಯುಪಡೆ ಬಳಸಿ ಯುದ್ಧ ಟ್ಯಾಂಕ್ಗಳನ್ನು ತಂದು ನಮ್ಮ ನೆಲದಲ್ಲಿ ಇಳಿಸಿ ಆಮೇಲೆ ಅದನ್ನು ನುಗ್ಗಿಸಿದ್ರೆ ಟ್ಯಾಂಕ್ಗಳನ್ನು, ಅದನ್ನು ಹೇಗೆ ಕೆಡವಬೇಕು ಅಂತಲೂ ಪ್ರಾಕ್ಟೀಸ್ ಮಾಡಿದ್ದಾರೆ ತೈವಾನ್ ಅವರು. ಇನ್ನು ತೈವಾನ್ ರಕ್ಷಣೆ ಜೊತೆಗೆ ಅಟ್ಯಾಕ್ ಮಾಡೋದಕ್ಕೂ ಫೋಕಸ್ ಮಾಡಿ ಡ್ರಿಲ್ ಮಾಡಿದೆ. ಅಂದರೆ ಬರೀ ಡಿಫೆಂಡ್ ಮಾಡ್ಕೊಳ್ಳೋದಲ್ಲ, ಚೀನಾ ದುರ್ಬುದ್ಧಿ ತೋರಿಸಿದ್ರೆ ಅವ್ರ ಮೇಲೆ ಅಟ್ಯಾಕ್ ಹೆಂಗೆ ಮಾಡಬೇಕು ನಾವು, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿದ್ದಾರೆ. ಸದ್ಯ ತೈವಾನ್ನಲ್ಲಿ ಕನಿಷ್ಠ 18 ಏರ್ ಬೇಸ್ಗಳಿದ್ದು 500 ಮಿಲಿಟರಿ ಏರ್ಕ್ರಾಫ್ಟ್ಗಳಿವೆ. ಅದರಲ್ಲಿ 290 ಫೈಟರ್ ಜೆಟ್ಸ್ ಇವೆ, 110 F-16, 103 ಸ್ವದೇಶಿ ನಿರ್ಮಿತ ಜೆಟ್ ಚಿಂಗ್ಖುವಾವ್, ಹಾಗೆ 44 ಮಿರಾಜ್ ವಿಮಾನಗಳಿವೆ. ಅವುಗಳನ್ನೆಲ್ಲ ಚೀನಾದ ಯಾವ ನಗರಗಳನ್ನ ಟಾರ್ಗೆಟ್ ಮಾಡಿ ಹಾರಿಸಬಹುದು, ಅವರ ಏರ್ ಡಿಫೆನ್ಸ್ ಅನ್ನ ಹೇಗೆ ನಾವು ಬ್ರೀಚ್ ಮಾಡಬಹುದು ಅಂತ ಟೆಸ್ಟ್ ಮಾಡಿದ್ದಾರೆ. ಒಟ್ಟಾರೆ ತೈವಾನ್ನ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಎಲ್ಲ ನೆಲೆಗಳಲ್ಲೂ ಕೂಡ ಪರೀಕ್ಷೆ ಮಾಡಿದ್ದು ಚೀನಾದ ದಾಳಿಗೆ ದೊಡ್ಡ ತಂತ್ರವನ್ನ ಹೆಣೆದಿದ್ದಾರೆ.
ಚೀನಾ ತಂತ್ರ ಏನು? ಸ್ನೇಹಿತರೆ, ಸದ್ಯಕ್ಕೆ ಚೀನಾ ದಾಳಿ ಮೂಡ್ನಲ್ಲೇ ಇದೆ. ಜಾಗತಿಕ ತಜ್ಞರು ಕೂಡ ಇದನ್ನೇ ಹೇಳ್ತಿದ್ದಾರೆ. ಇದಕ್ಕೆ ಅವ್ರದೇ ಆದ ಕಾರಣಗಳನ್ನ ಕೊಡ್ತಿದ್ದಾರೆ. ಮೊದಲೆಲ್ಲ 2027ಕ್ಕೆ ದಾಳಿ ಲೆಕ್ಕಾಚಾರ ಇದ್ದಾಗ ಚೀನಾಗೆ ವಿಶೇಷ ಸಂದರ್ಭ ಅನ್ನೋ ಕಾರಣ ಕೊಡಲಾಗ್ತಿತ್ತು. ಜಿನ್ಪಿಂಗ್ 4ನೇ ಬಾರಿ ಅಧ್ಯಕ್ಷರಾಗೋಕೆ ಪ್ಲಾನ್ ಹಾಕಿದ್ದಾರೆ. ಚೀನಾ ಆರ್ಮಿಗೂ ಅಂದರೆ ಚೀನಾದ ಕಮ್ಯುನಿಸ್ಟ್ ಸೇನೆಗೂ 100 ವರ್ಷ ಪೂರೈಸ್ತಾ ಇದೆ. ಹೀಗಾಗಿ 2027ಕ್ಕೆ ನಿಶ್ಚಿತವಾಗಿ ದಾಳಿ ಮಾಡಬಹುದು ಆ ಟೈಮ್ನಲ್ಲಿ ಅಂತ ಅಮೆರಿಕ ಹೇಳ್ತಾ ಇತ್ತು. ಅಮೆರಿಕದ CIA ರಿಪೋರ್ಟ್ ಕೂಡ ಇದನ್ನೇ ವರದಿ ಮಂಡಿಸಿತ್ತು. 2027ಕ್ಕೆ ಯುದ್ಧವನ್ನು ತಡೆಯೋಕ್ಕಾಗಲ್ಲ, ಚೀನಾ 100% ದಾಳಿ ಮಾಡೇ ಮಾಡುತ್ತೆ ಅಂತ ಸ್ಟ್ರಾಂಗ್ ಆಗಿ ಹೇಳ್ತಾ ಇತ್ತು. ಆದರೆ ಇತ್ತೀಚೆಗೆ ಚೀನಾದಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಿರೋದು ಇನ್ನೂ ಬೇಗನೆ ಆಗಬಹುದು ಅನ್ನೋ ಒಪಿನಿಯನ್ಗೆ ಕಾರಣ ಆಗ್ತಿದೆ. ಯಾಕಂದ್ರೆ ಸದ್ಯ ಜಿನ್ಪಿಂಗ್ ವಿರುದ್ಧ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ದೊಡ್ಡ ಮಟ್ಟದ ಅಸಮಾಧಾನ ಶುರುವಾಗ್ತಿದೆ. ಮಿತ್ರರು ಅಂತ ಹತ್ರ ಇಟ್ಕೊಂಡವನ್ನೆಲ್ಲ ಜಿನ್ಪಿಂಗ್ ಈಗ ಅವ್ರನ್ನೇ ಡೌಟ್ ಪಟ್ಟು ಹುದ್ದೆಯಿಂದ ತೆಗೆದು ಹಾಕುವಷ್ಟು ಸಮಸ್ಯೆ ಇದೆ. ಸಾಕಷ್ಟು ಸೇನಾಧಿಕಾರಿಗಳಿಗೆ ಜಿನ್ಪಿಂಗ್ ತೈವಾನ್ ಮೇಲೆ ಯುದ್ಧ ಮಾಡಕ್ಕೆ ಹೊರಟಿರೋದು ಇಷ್ಟನೂ ಇಲ್ಲ ಅಂತ ರಿಪೋರ್ಟ್ಸ್ ಹೇಳ್ತಿವೆ. ಚೀನಾದ ಕಮ್ಯುನಿಸ್ಟ್ ಸೇನೆಯಲ್ಲೂ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಇದೆ. ಅವರು ಯುದ್ಧಕ್ಕೆ ರೆಡಿ ಇಲ್ಲ, ಸೋಂಬೇರಿಗಳಾಗಿ ಹೋಗಿದ್ದಾರೆ. ಮಿಸೈಲ್ಗಳಿಗೆಲ್ಲ ನೀರು ಹಾಕಿಟ್ಟು ಭ್ರಷ್ಟಾಚಾರ ಮಾಡದಂಥ ಸೇನೆ ಇದು ಅಂತ ಹೇಳಿ CIA ರಿಪೋರ್ಟ್ ಇತ್ತು. ಏನೋ ಕಮ್ಯುನಿಸ್ಟ್ ಪಾರ್ಟಿಯಲ್ಲೂ ಇವರ ಸುದೀರ್ಘ ಆಡಳಿತದ ಕನಸಿನ ವಿರುದ್ಧ ಕೋಪ ಇದೆ. ಹೀಗಾಗಿ ತೈವಾನ್ ಜೊತೆಗೆ ಈಗಲೇ ಯುದ್ಧ ಮಾಡಿಕೊಂಡ್ರೆ ತನ್ನ ಪೊಸಿಷನ್ ಗಟ್ಟಿಯಾಗುತ್ತೆ ಅನ್ನೋದು ಜಿನ್ಪಿಂಗ್ಗೆ ಈ ಯುದ್ಧೋತ್ಸಾಹ ಈಗ ಬರೋಕೆ ಕಾರಣ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ದಿನಕ್ಕೂ ಚೀನಾವೂ ಅಭ್ಯಾಸ ಮಾಡ್ತಾ ಇದೆ, ವೇಗವಾಗಿ ಅಭ್ಯಾಸ ಮಾಡ್ತಾ ಇದೆ, ಅಭ್ಯಾಸದ ಗಾತ್ರವನ್ನು ಹೆಚ್ಚು ಮಾಡ್ತಿದೆ. ಜೂನ್ ತಿಂಗಳಲ್ಲಿ ಒಂದೇ ಸಲ 400 ಬಾರಿ ಚೀನಾ ತೈವಾನ್ ನಡುವಿನ ಸಮುದ್ರ ಗಡಿ ದಾಟಿ ಡ್ರಿಲ್ ಮಾಡಿ ಬಂದಿದೆ. ಹಿಂಡು ಹಡಗುಗಳು ಏರ್ಕ್ರಾಫ್ಟ್ಗಳನ್ನು ನುಗ್ಗಿಸಿ ಅಟ್ಟಹಾಸ ಮೆರಿತಾ ಇದೆ. ನಾವು ದಾಳಿ ಮಾಡಿದ್ರೆ ತೈವಾನ್ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ಬೋದು ಅಂತ ಡ್ರ್ಯಾಗನ್ ಚೆಕ್ ಮಾಡ್ಕೊಂಡು ನೋಡ್ತಾ ಇದೆ. ಅಮೆರಿಕ ಹೇಗೆ ಸಹಾಯ ಮಾಡ್ಬೋದು, ಯಾವ ಕಡೆಯಿಂದ ಯುದ್ಧ ಮಾಡಿದ್ರೆ ತನಗೆ ಅಡ್ವಾಂಟೇಜ್ ಇದೆ, ತೈವಾನ್ಗೆ ಹೇಗೆ ದಿಗ್ಬಂಧನ ಹಾಕಬಹುದು, ಹೊರಗಿಂದ ಆಯುಧಗಳನ್ನು ಕೊಟ್ಟರೆ ಬ್ಲಾಕ್ ಮಾಡೋದು ಹೇಗೆ ಅಂತೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಚೀನಿಯರು ಕೂಡ. ಹೇಳಿ ಕೇಳಿ ಈಗ ಅಮೆರಿಕ ಫುಲ್ ಬ್ಯುಸಿ ಇದೆ. ಟ್ರಂಪ್ ಕೂಡ ಯುದ್ಧ ಬೇಡ ಅಂತ ದಿನ ಬೆಳಗಾದ್ರೆ ಹಾಡ್ತಿದ್ದಾರೆ. ಜೊತೆಗೆ ಜಗತ್ತಿನ ಬೇರೆ ಭಾಗಗಳಲ್ಲಾಗೋ ಯುದ್ಧಕ್ಕೂ ನಮಗೆ ಏನು ಸಮಸ್ಯೆ, ಹೊಡ್ಕೊಂಡು ಸಾಯಲಿ ಬಿಡಿ ಅನ್ನೋ ಮೈಂಡ್ ಸೆಟ್ ಅನ್ನು ಟ್ರಂಪ್ ಹೊಂದಿದ್ದಾರೆ. ಸೊ ಸಮರಾಭ್ಯಾಸದ ಹೆಸರಲ್ಲಿ ಒಂದಿನ ಸೀದಾ ಒಳಗೆ ನುಗ್ಗು ಬಿಟ್ರೆ ಆಗ ಪರಿಸ್ಥಿತಿ ಏನು ಅನ್ನೋದು ತೈವಾನ್ಗೆ ಭಯ ಇದೆ. ಹೀಗಾಗಿ ತೈವಾನ್ ಯಾವುದೇ ಕ್ಷಣ ಚೀನಾ ದಾಳಿ ಮಾಡಿದ್ರು ಕೂಡ ಫೇಸ್ ಮಾಡೋಕೆ ನಾವು ಇವಾಗಿಂದಲೇ ರೆಡಿ ಇರಬೇಕು ಅಂತ ಹೇಳಿ ಅಬ್ಬರದ ತಯಾರಿ ನಡೆಸ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ಕಾರಣಕ್ಕೇನೆ ಅಮೆರಿಕ ತನ್ನ ಮಿತ್ರರಿಗೆ ಎಚ್ಚರಿಕೆ ಕೊಟ್ಟು ಯುದ್ಧಕ್ಕೆ ಬರ್ತೀರಾ ಇಲ್ವಾ ಅಂತ ಜಪಾನ್, ಆಸ್ಟ್ರೇಲಿಯಾ ಇವರ ಹತ್ರ ಎಲ್ಲ ಕೇಳ್ತಾ ಇದೆ, ಸಪೋರ್ಟ್ ಇದೆಯಾ ಅಲ್ವಾ ನಿಮ್ದು ಅಂತ. ಅಷ್ಟೇ ಅಲ್ಲ, ಇದರಲ್ಲಿ ಅಮೆರಿಕ ನೇರವಾಗಿ ಪಾಲ್ಗೊಳ್ಳಲ್ಲ, ತೈವಾನ್ಗೆ ಬ್ಲ್ಯಾಂಕ್ ಚೆಕ್ ಬರ್ಕೊಳ್ಳೋಕ್ಕೂ ಆಗಲ್ಲ. ಸೊ ಆಸ್ಟ್ರೇಲಿಯಾ ಮತ್ತು ಜಪಾನ್ಗಳು ಕೂಡ ತೈವಾನ್ ಪರ ನಿಲ್ಲಬೇಕು, ಆಯುಧ, ಲಾಜಿಸ್ಟಿಕಲ್ ಸಪೋರ್ಟ್ ಮತ್ತು ಹಣಕಾಸಿನ ನೆರವು ಸೇರಿ ಒಂದಷ್ಟು ಹೆಲ್ಪ್ ಮಾಡಬೇಕು ಅಂತ ಡಿಸ್ಕಷನ್ ಆಗಿದೆ ಅಂತ ಫಿನಾನ್ಷಿಯಲ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಇಲ್ಲಿ ಅಮೆರಿಕದ ತಂತ್ರ ಏನು ಅಂದ್ರೆ, ಒಂದು ವೇಳೆ ತೈವಾನ್ ಮೇಲೆ ಚೀನಾ ದಾಳಿ ಮಾಡಿದ್ರೆ ಅಮೆರಿಕ ನೇರವಾಗಿ ಎಂಟ್ರಿ ಆಗೋಕೆ ಹೋಗಲ್ಲ. ಯಾಕಂದ್ರೆ ಚೀನಾ ಕೂಡ ಅಮೆರಿಕದಂತೆ ಅಣುಶಕ್ತ ರಾಷ್ಟ್ರ. ಆದರೆ ಜಪಾನ್ ಮತ್ತು ಆಸ್ಟ್ರೇಲಿಯಾ ಇವರು ಕೂಡ ಅಣುಶಕ್ತ ಅಲ್ಲ. ಯುದ್ಧ ಆದರೂ ಕೂಡ ಚೀನಾ ಅಣ್ವಸ್ತ್ರ ಪ್ರಯೋಗ ಮಾಡಕ್ಕೆ ಬರಲ್ಲ. ಯಾಕಂದರೆ ಚೀನಾ ಕೂಡ ನೋ ಫಸ್ಟ್ ಯೂಸ್ ಪಾಲಿಸಿಯನ್ನು ಹೊಂದಿದೆ. ಹೀಗಾಗಿ ಜಪಾನ್ನ, ಒಂದು ಕಾಲದಲ್ಲಿ ಆಲ್ರೆಡಿ ಚೀನಾವನ್ನು ಹೊಡೆದು ಓಡಿಸಿರೋ ಜಪಾನ್ನ ಮತ್ತು ಇಂಡೋ ಪೆಸಿಫಿಕ್ ಭಾಗದಲ್ಲಿ ಚೀನಾಗೆ ಸವಾಲಾಗಿರೋ ಆಸ್ಟ್ರೇಲಿಯಾವನ್ನು ಹೋರಾಡಿ ಅಂತ ಮುಂದೆ ಬಿಡೋಕೆ ಅಮೆರಿಕ ಸ್ಕೀಮ್ ಹಾಕಿದೆ ಅನ್ನೋದು ಲೆಕ್ಕಾಚಾರ. ಇದರ ಜೊತೆಗೆ ತೈವಾನ್ ರಕ್ಷಣೆಯೂ ಆಗಬೇಕು. ಹಾಗೆ ಅಮೆರಿಕನು ನೇರವಾಗಿ ಯುದ್ಧದಲ್ಲಿ ಪಾಲ್ಗೊಂಡಂತೆ ಆಗಬಾರ್ದು. ಆ ರೀತಿ ಸ್ಟ್ರಾಟಜಿಯನ್ನು ಈ ಭಾಗದಲ್ಲಿರೋ ಮಿತ್ರರ ಮೂಲಕ ತನ್ನ ಶಕ್ತಿಯನ್ನು ಅವರು ಥ್ರೂ ಚಾನಲೈಸ್ ಮಾಡೋಕ್ಕೂ ಕೂಡ ಅಮೆರಿಕ ಈ ರೀತಿ ಪ್ಲಾನ್ ಮಾಡಿದೆ ಅಂತ ಹೇಳಲಾಗ್ತಿದೆ. ಒಟ್ಟಾರೆ ದಕ್ಷಿಣ ಚೀನಾ ಸಮುದ್ರ ಕೂಡ ಈಗ ನಿಧಾನಕ್ಕೆ ಬಿಸಿ ಏರ್ತಾ ಇದೆ. ಈ ಭಾಗದಲ್ಲಿ ತಯಾರಿ ನಡೀತಾ ಇದೆ ಜೋರಾಗಿ. ಹೀಗಾಗಿ ಯುದ್ಧ ಆಗೋ ಸಾಧ್ಯತೆ ಬಹಳ ದೂರ ಇರಲಿಕ್ಕಿಲ್ಲ. ಅಂದುಕೊಂಡಿದ್ದಕ್ಕಿಂತ ಬೇಗನೆ ಈ ಬಡಿದಾಟ ಆಗಬಹುದು ಅನ್ನೋದು ಸದ್ಯಕ್ಕಿರೋ ಒಂದು ಲೆಕ್ಕಾಚಾರ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.